ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಏನು ಮಾಡತ್ತೀನಪ್ಪ ಅಂದ್ರೆ ಇವು ಮೂಲಂಗಿಕಾಯಿ ನೋಡ್ರಿ, ಈ ಥರ ಇರ್ತಾವೆ ಮೂಲಂಗಿಕಾಯಿ. ಇವನ್ನ ಸೋಸ್ಕೊಂಡು ಹೆಂಗೆ ಪಲ್ಯ ಮಾಡೋದಂತ ನೋಡೋಣ್ರಿ. ಈಗ ನಾನು ಇವನ್ನ ಸೋಸ್ಕೊತೀನಿ ನೋಡ್ರಿ ಫ್ರೆಂಡ್ಸ. ನಾನು ಇವನ್ನ ಈ ಥರ ಮುರ್ಕೊಂಡೇನಿ. ಇವು ಮೂಲಂಗಿಕಾಯಿ ಈ ಥರ ಮುರ್ಕೊಂಡೇನಿ ನೋಡ್ರಿ. ಇವಕ್ಕೆ ತೊಳಿತೀನಿ ನೋಡ್ರಿ. ಒಂದು ಸ್ವಲ್ಪ ತೊಳ್ಕೊಬೇಕು ಸ್ವಚ್ಛಾಗಿ. ಈ ಥರ ತೊಳ್ಕೊಂಡು ಇದು ಚಾಳ್ನಿ ಐತೆ ನೋಡ್ರಿ. ನಾ ಈ ಚಾಳ್ನಿ ಒಳಗೆ ಇವನ್ನ ತೊಳೆದು ಈ ಥರ ಹಾಕೋತೀನಿ ನೋಡ್ರಿ. ಇವನ್ನಷ್ಟು ನೋಡ್ರಿ, ನಾನು ಈ ಥರ ತೊಳೆದು ಚಾಳ್ನಿ ಒಳಗೆ ಇಟ್ಕೊಂಡೇನಿ. ಈಗ ಒಗ್ಗರಣೆ ಹಾಕೋಕ್ಕೆ ಏನೇನು ತೊಗೋತೀನಿ ಅಂದ್ರೆ ನೋಡ್ರಿ, ಇದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ, ಟೊಮ್ಯಾಟೊ, ಕೊತ್ತಂಬರಿ, ಕರಿಬೇವು ರೀ, ಇಷ್ಟು ತಯಾರಿ ಮಾಡ್ಕೊಂಡೇನಿ. ಆಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ತೊಗರಿಬೇಳೆ ಕುದಿಸಿಟ್ಕೊಳ್ಳೋಣ್ರಿ. ನೋಡ್ರಿ, ಒಂದು ಲೋಟ ನಾನು ತೊಗರಿಬೇಳೆ ತೊಗೊಂಡಿನಿ. ಇವನ್ನ ಕುದಿಸಾಕಿಡ್ತೀನಿ ನೋಡ್ರಿ. ಈಗ ನೋಡ್ರಿ, ಈ ಬೋಗಣಿ ತೊಗೊಂಡಿನಿ. ನಾನು ಬೇಳೆ ಕುದಿಸಾಕ ನೀರು ಹಾಕೋತೀನಿ ನೋಡ್ರಿ. ಗ್ಯಾಸ್ ಚಾಲು ಇಟ್ಟೀನಿ ನೋಡ್ರಿ. ಇವ ನೀರು ಹೆಸರು ಬರೋ ಮಟ್ಟ ನಾನು ಇಲ್ಲೇ ಬಾಳ್ಗೆ ಇಟ್ಕೊಂಡೇನಿ ನೋಡ್ರಿ. ಬ್ಯಾಳ್ಗೆ ಅದಕ್ಕೆ ಇಟ್ಕೊಂಡೇನಿ ಅಂದ್ರೆ ಇವು ಮೂಲಂಗಿಕಾಯಿ ತೊಳ್ಕೊಂಡೇನಲ್ರಿ, ಇವನ್ನ ಹುರಿತೇನೆ ನೋಡ್ರಿ. ಈಗ ನಾನು ಇದ್ರಾಗ ಹಾಕೋತೇನೆ ರೀ. ಇವನ್ನ ಚೆಂದಾಗಿ ಹುರ್ಕೋಬೇಕು ನೋಡ್ರಿ. ಒಂದು ಸ್ವಲ್ಪ ಕಪ್ಪು ಕಲ್ಲಿ ಬೀಳುವಂಗೆ ಎಣ್ಣೆ ಹಾಕಿ ಹುರ್ಕೊಳ್ಳೋಣ್ರಿ ಇವನ್ನ. ಇದು ನೀರು ಒಂದು ಸ್ವಲ್ಪ ನೀರಿನ ಅಂಶ ಹೋಗೋ ಮಟ್ಟ ನಾನು ಎಣ್ಣೆ ಹಾಕಂಗಿಲ್ಲ ನೋಡ್ರಿ. ಇಲ್ಲ, ನೀರಿನ ಅಂಶ ಎಲ್ಲ ಹೋಗಲಿ, ಹೋದ್ಮೇಲೆ ಎಣ್ಣೆ ಹಾಕಿ ಹುರಿನ್ರಿ ಇದನ್ನು ನೋಡ್ರಿ. ಇವ ನೀರು ಕುದಿಯಕತ್ತವ. ನಾನು ಈಗ ತೊಗರಿಬೇಳೆ ತೊಗೊಂಡಿದ್ನಲ್ರಿ, ಇವನ್ನ ಹಾಕೋತೀನಿ ನೋಡ್ರಿ. ಇವು ಒಂದು ಕುದಿಲ್ರಿ. ಕುದ್ಮೇಲೆ ನಾವು ಪಲ್ಯಕ್ಕೆ ಹಾಕೋಣಂತೆ ನೋಡ್ರಿ. ಇದ್ರೊಳಗಿಂದ ನೀರಿನ ಅಂಶ ಎಲ್ಲ ಹೋಗೈತಿ. ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ಹುರಿಯಾಕ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚಲೋ ಆಗ್ತೈತೆ ರೀ. ಇದು ಚಲೋ ತಂದು ಹುರಿನ್ರಿ ನೋಡ್ರಿ. ಈ ಥರ ಹುರಿದಾವ ಇವ ಸಾಕ್ರಿ. ಈಗ ನೋಡ್ರಿ, ಈ ಥರ ಹುರಿದಾವ. ಈಗ ಗ್ಯಾಸ್ ಆಫ್ ಮಾಡ್ತೀನಿ ನಾನು. ಒಗ್ಗರಣೆ ಹಾಕ್ಕೊಂಡ್ರಿ ನೋಡ್ರಿ. ಈಗ ಒಗ್ಗರಣೆ ಹಾಕೋಕೆ ನಾನು ಬಾಳ್ಗೆ ಇಟ್ಟೇನಿ. ಎಣ್ಣೆನೂ ಹಾಕ್ಕೊಳಕತ್ತೀನಿ. ಎಣ್ಣೆ ಹಾಕ್ಕೊಂಡು ನೋಡ್ರಿ, ಒಗ್ಗರಣೆಗೆ ಸಾಸಿವೆ ಹಾಕೋತೀನಿ ನೋಡ್ರಿ. ನಾನು ಉಳ್ಳಾಗಡ್ಡಿ, ಟೊಮ್ಯಾಟೊ, ಕರಿಬೇವು ಇಟ್ಕೊಂಡೇನಲ್ರಿ. ನಾನೀಗ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕೋತೇನೆ ನೋಡ್ರಿ. ಈಗ ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಇವನ್ನ. ಈಗ ನೋಡ್ರಿ, ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಫ್ರೈ ಆಗ್ಯಾವ. ಇದಕ್ಕೆ ನಾನು ಗರಂ ಮಸಾಲ ಹಾಕ್ತೇನೆ ನೋಡ್ರಿ. ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ, ಆಮೇಲೆ ಮಸಾಲೆ ಖಾರ ಹಾಕ್ತೇನೆ ನೋಡ್ರಿ. ಇದಕ್ಕೆ ಭಾರಿ ಟೇಸ್ಟ್ ಆಕೈತೆ ನೋಡ್ರಿ. ಇದು ರೊಟ್ಟಿ ಕೂಡ ಚಪಾತಿ ಜೊತೆ ಅಂತೂ ಭಾರಿ ರುಚಿ ಆಕೈತೆ ನೋಡ್ರಿ ಪಲ್ಯ ಇದು. ನೋಡ್ರಿ, ಇದು ಎಣ್ಣೆ ಒಳಗೆ ಫ್ರೈ ಮಾಡಿದೆ. ಆಮೇಲೆ ಈಗ ಟೊಮ್ಯಾಟೊ ಹೆಚ್ಚಿಟ್ಕೊಂಡೇನಲ್ರಿ, ಟೊಮ್ಯಾಟೊ ಹಾಕ್ತೀನಿ. ಈಗ ಟೊಮೆಟೊ ಫ್ರೈ ಮಾಡೋಣ್ರಿ ಒಗ್ಗರಣೆಗೆ ನೋಡ್ರಿ. ಇದು ಟೊಮೆಟೊನು ಎಣ್ಣೆ ಒಳಗೆ ಫ್ರೈ ಆಯ್ತು. ಈಗ ನಾವು ಇದು ಮೂಲಂಗಿಕಾಯಿ ಹುರಿದು ಇಟ್ಕೊಂಡಿದ್ವಲ್ರಿ, ಅದನ್ನು ಹಾಕ್ತೇನೆ. ಈಗ ಇದ್ರೊಳಗೆಲ್ಲ ಮಿಕ್ಸ್ ಮಾಡೋಣ್ರಿ. ಇದನ್ನು ಒಂದು 2 ನಿಮಿಷ ಮಿಕ್ಸ್ ಮಾಡೋಣ್ರಿ. ಇದನ್ನು ಅಂದ್ರೆ ಟೇಸ್ಟ್ ಭಾಳ ಆಗತ್ತೆ ರೀ. ಇದು ಭಾರಿ ಮಸ್ತ್ ರುಚಿ ಆಕೈತೆ ನೋಡ್ರಿ. ಇದು ಮೂಲಂಗಿಕಾಯಿ ನೋಡ್ರಿ. ಇದನ್ನು ಮಿಕ್ಸ್ ಮಾಡೇನಿ. ನಾ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ.
ಸ್ವಲ್ಪ ಚಾಕ್ ಹಾಕು ಸಕ್ಕರೆ ಹಾಕ್ತೀನಿ ನೋಡ್ರಿ, ಟೇಸ್ಟ್ ಭಾಳ ಆಕೈತಿ ಇದು. ಮಿಕ್ಸ್ ಮಾಡೋಣ್ರಿ ಇದನ್ನು ಮತ್ತು ಒಗ್ಗರಣೆ ಒಳಗೆ. ಆಮೇಲೆ ಇವು ಬೇಳೆ ಕುದಿಸಿಟ್ಟಿದ್ನಲ್ರಿ ತೊಗರಿ ಬೇಳೆ, ಇದನ್ನು ಇದಕ್ಕೆ ಹಾಕ್ತೀನಿ ನೋಡ್ರಿ. ನೀರು ಮತ್ತು ಬೇಳೆ ಕುಡಿ ಹಾಕ್ತೀನಿ ನೋಡ್ರಿ. ಅಂದ್ರೆ ನೀರೊಳಗೆ ಮತ್ತು ನೀರು ಹಾಕಿದ್ರೆ ಪಲ್ಯನೂ ಕುದೀತೈತೆ. ಅದು ಮೂಲಂಗಿಕಾಯಿ ಎಲ್ಲ ಮಿಕ್ಸ್ ಮಾಡೋಣ ನೋಡ್ರಿ. ಈಗ ಎಲ್ಲ ಮಿಕ್ಸ್ ಮಾಡಿ ಇದಕ್ಕಂತ ತಾಟ್ ಮುಚ್ತೇನೆ ನೋಡ್ರಿ. ಇದಕ್ಕೆ ತಾಟ್ ಮುಚ್ತೇನೆ ರೀ. ಒಂದು 2 ನಿಮಿಷ ಕುದಿಲ್ರಿ ಇದು ಚಲೋ ತಂಗ. ಕುದ್ಮೇಲೆ ನೋಡೋಣ್ರಿ. ನೋಡ್ರಿ ಈಗ ಪಲ್ಯ ಕುದೈತೇನಂತ ನೋಡೋಣ. ನೋಡ್ರಿ ಪಲ್ಯ ಕುದ್ದೈತಿ, ಎಲ್ಲ ನೀರದು ಹೋಗೈತೆ ನೋಡ್ರಿ. ಈಗ ಕೊನೆಗೆ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ವಲ್ರಿ ಅದನ್ನು ಹಾಕ್ತೇನೆ ನೋಡ್ರಿ. ರೆಡಿ ಆಯ್ತು ನಮ್ದು ಮೂಲಂಗಿಕಾಯಿ ಪಲ್ಯ ನೋಡ್ರಿ. ಎಲ್ಲ ರೆಡಿ ಆಗೈತಿ ಕುದ್ದು. ಇದನ್ನು ಟೇಸ್ಟ್ ನೋಡೋಣ್ರಿ. ಈಗ ಟೇಸ್ಟ್ ಹೆಂಗಾಗೈತೆ ಅಂತ ನೋಡೋಣ್ರಿ. ಈಗ ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತ ಭಾರಿ ಮಸ್ತ್ ಆಕೈತೆ ನೋಡ್ರಿ ರುಚಿ ಇದು. ನೋಡ್ರಿ ಟೇಸ್ಟ್ ಅಂತೂ ಮಸ್ತ್ ಆಗೈತಿ, ಭಾರಿ ರುಚಿ ಆಗೈತಿ. ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತಿ, ಭಾರಿ ಟೇಸ್ಟ್ ಆಗೈತೆ ನೋಡ್ರಿ. ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ಭಾರಿ ಸೂಪರ್ ಆಕೈತೆ ನೋಡ್ರಿ. ನೀವು ಒಮ್ಮೆ ಮನ್ಯಾಗ ಟ್ರೈ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.